ಹರ್ಷಿಕಾ ಪೂರ್ಣಚ್ಚ ಹಾಗೂ ಭುವನ್ ಪೊನ್ನಣ್ಣ ಭಾರಿ ಸಂಭ್ರಮ. ಕೊಡವ ಸಂಪ್ರದಾಯದಲ್ಲೇ ಫೋಟೋಗೆ ಪೋಸ್ ಕೊಟ್ಟ ಕುಟುಂಬ ತಮ್ಮ ಮಗಳಿಗೆ ತ್ರಿದೇವಿ ಪೊನ್ನಕ್ಕ ಎಂದು ಹೆಸರನ್ನ ಇಟ್ಟಿದ್ದಾರೆ. ಇಂದು ವಿರಾಜಪೇಟೆಯಲ್ಲಿ ಮಗಳ ನಾಮಕರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಪಹಲ್ಗಾಮ ದಾಳಿ ಬೆನ್ನಲ್ಲೇ ಮೈಸೂರಿಗೆ ಬೆದರಿಕೆ. ಅರಮನೆ ನಗರಿಯಲ್ಲಿ ಆತಂಕದ ಪರಿಸ್ಥಿತಿ. ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಿದ ಜಿಲ್ಲಾ ಪೊಲೀಸರು. ಶ್ವಾನದಳ ಬಾಂಬ್ ಪತ್ತೆ ದಳದಿಂದ ನಿರಂತರ ತಪಾಸಣೆ. ಮೈಸೂರಿನ ವಿಶ್ವವಿಖ್ಯಾತ ಅರಮನೆಯಲ್ಲಿಯೂ ತೀವ್ರ ತಪಾಸಣೆ. ಗೋವಾದ ಶಿರ್ಗಾಂವ್ ದೇವಾಲಯದಲ್ಲಿ ಜಾತ್ರೆ. ಏಕಾಏಕಿ ಜನಜಂಗುಳಿ ಸೇರಿದ್ದರಿಂದ ಕಾಲ್ತುಳಿತ ಸಂಭವ. ಪರಿಣಾಮ 7 ಭಕ್ತರು ಜೀವ ಕಳೆದುಕೊಂಡಿದ್ದು, ಗಾಯಗೊಂಡವರ ಸಂಖ್ಯೆ 50ಕ್ಕೆ ಏರಿಕೆ. ಇನ್ನೂ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಸಾಧ್ಯತೆ. ಸೇಡು ತೀರಿಸಿಕೊಳ್ಳಲು ಸಿಎಸ್ಕೆ ಪ್ಲಾನ್. ಆರ್ಸಿಬಿ ವಿರುದ್ಧ ಸತತವಾಗಿ 2 ಪಂದ್ಯ ಸೋತಿರುವ ಸಿಎಸ್ಕೆ. ಎಂ ಚಿನ್ನಸ್ವಾಮಿ ಮೈದಾನದಲ್ಲಿ ಇವತ್ತು ಮೆಗಾ ಫೈಟ್. ಆದರೆ ಇದರ ನಡುವೆ ಪಂದ್ಯಕ್ಕೆ ಮಳೆ ಎಂಟ್ರಿ ಆಗುತ್ತಾ ಎನ್ನುವುದು ದೊಡ್ಡ ಪ್ರಶ್ನೆ. ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಪ್ರಕರಣ ತನಿಖೆಗಾಗಿ 5 ತಂಡಗಳ ರಚಿಸಿದ್ದ ಪೊಲೀಸರು ಸದ್ಯ ಬಲೆಗೆ ಕೆಲ ಶಂಕಿತ ಆರೋಪಿಗಳು ಬಿದ್ದಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆ ನಡೆಸಲಿರುವ ಪರಮೇಶ್ವರ್ ಗುಂಡೂರಾವ್